श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 5. ತಯಾ ಹೀವರಿ ಅಷ್ಟಾದಶು ತೋ ಅಪೈಸಾ ಮಾಂಡಲ ಕಳಸು ಉಪರಿ ಗೀತಾದಿಕಿ ವ್ಯಾಸು ಧ್ವಜೇ ಲಾಗಲ. ಅದರ ಮೇಲೆ 18ನೇ ಅಧ್ಯಾಯವು ಸಹಜವಾಗಿಯೇ ಇಟ್ಟಿರುವುದು ಕಲಶ ಸ್ವರೂಪವು. ಅದರ ಮೇಲೆ ವ್ಯಾಸರಿಂದ ಗೀತಾಧ್ವಜವು ಹಾರಿಸಲ್ಪಟ್ಟಿದೆ. ಅದರ ಮೇಲೆ 18ನೇ ಅಧ್ಯಾಯವು ಸಹಜವಾಗಿ ಇಟ್ಟಿರುವ ಕಲಶ ಸ್ವರೂಪವಾಗಿರುತ್ತದೆ. ಅದರ ಮೇಲೆ ವೇದವ್ಯಾಸರಿಂದ ಗೀತಾಧ್ವಜವು ಹಾರಿಸಲ್ಪಟ್ಟಿದೆ. ಮಣೋನಿ ಮಾಗೀಲಜೆ ಅಧ್ಯಾಯ ते चढते भूमीचे आय तयांचे पुरे दाविता हे ಆಪುಲ್ಯ ಅಂಗಿ. ಆದ್ದರಿಂದ ಹಿಂದಿನ ಅಧ್ಯಾಯಗಳು ಏರಿಕೆಯ ಭೂಮಿಕೆ ಉಳ್ಳವುಗಳು. ಅವೆಲ್ಲವುಗಳ ಪೂರ್ಣತೆ ಇದರಳು ತೋರುತ್ತಿರುವುದು. ಆದ್ದರಿಂದ ಹಿಂದಿನ ಅಧ್ಯಾಯಗಳು ಏರಿಕೆಯ ಭೂಮಿಕೆ ಉಳ್ಳವುಗಳಾಗಿರುವು. ಅವೆಲ್ಲವುಗಳ ಪೂರ್ಣತೆ ಈ 18ನೇ ಅಧ್ಯಾಯದಲ್ಲಿ ತೋರುತ್ತಿರುವುದು. ಜಾಲಯ ಕಾಮ ನಾಹಿ ಚೋರಿ ತೇ ಕಳಸೆ ಹೋಯ ಉಜರಿ ದೇವಿ ಅಷ್ಟಾದಶು ವಿವರಿ ಸಾಧ್ಯಂತ ಗೀತಾ. ಪೂರ್ಣವಾದ ಕೆಲಸದಲ್ಲಿರುವುದಿಲ್ಲ ನ್ಯೂನತೆ ಎಂಬುದು ಕಳಸದಿಂದಲೇ ಸ್ಪಷ್ಟ ತಿಳಿಯುವಂತೆ 18ನೇ ಅಧ್ಯಾಯ ವಿವರಿಸುವೆ. ಅದರಂತೆ ವಿವರಿಸಿದಂತೆ ಸಾಧ್ಯಂತ ಗೀತೆಯನ್ನು. ಮಂದಿರ ನಿರ್ಮಾಣದ ಕೆಲಸ ಪೂರ್ಣವಾಗುವುದರಲ್ಲಿ ನ್ಯೂನತೆ ಇಲ್ಲವೆಂಬುದು ಕಳಸಾರೋಹಣದಿಂದಲೇ ಸ್ಪಷ್ಟವಾಗಿ ತಿಳಿಯುವುದು. ಅದರಂತೆ 18ನೇ ಅಧ್ಯಾಯ ವಿವರಿಸುವುದರಿಂದ ಸಾಧ್ಯಂತ ಗೀತೆಯನ್ನು ವಿವರಿಸಿದಂತಾಗುತ್ತದೆ. ಐಸಾ ವ್ಯಾಸೆ ವಿಂದಾಣಿಯೇ ಗೀತಾ ಪ್ರಾಸಾದು ಸೋಡಣಿಯೇ ಆಣೂನಿ ರಾಖಿಲೆ ಪ್ರಾಣಿಯೇ ನಾನಾಪದಿ. ಹೀಗೆ ಕಾರ್ಯಕುಶಲ ವ್ಯಾಸರು ಗೀತಾ ಮಂದಿರ ನಿರ್ಮಿಸಿದರು. ಜನರನ್ನು ಕರೆತಂದು ಉದ್ಧರಿಸಿದರು. ಅನೇಕ ಪ್ರಕಾರದಿಂದ ಕಾರ್ಯಕುಶಲರಾದ ವ್ಯಾಸರು ಈ ರೀತಿಯಾಗಿ ಗೀತಾ ಮಂದಿರ ನಿರ್ಮಿಸಿದರು. ಹಾಗೂ ಮುಮುಕ್ಷುಗಳನ್ನು, ಜಿಜ್ಞಾಸುಗಳನ್ನು, ಸಾಧಕರನ್ನು ಕರೆತಂದು ಅನೇಕ ಪ್ರಕಾರದಿಂದ ಉದ್ಧರಿಸಿದರು. ಏಕ ಪ್ರದಕ್ಷಿಣಾ ಜಪಾಚಿಯ ಬಾಹೇರೋನಿ ಕರಿತೀಯ ಏಕತೆ ಶ್ರವಣಮಿಷೆ ಛಾಯಾ ಸೇವಿತೀಯಾಚಿ. ಪಾರಾಯಣ ರೂಪಿ ಪ್ರದಕ್ಷಿಣೆ ಕೆಲವರು ಹೊರಗಿನಿಂದ ಇದಕ್ಕೆ ಹಾಕುವರು. ಶ್ರವಣ ನಿಮಿತ್ತದಿಂದ ನೆರಳನ್ನು ಕೆಲವರು ಸೇವಿಸುವರು. ಕೆಲವು ಜನರು ಈ ಮಂದಿರಕ್ಕೆ ಬಂದು ಪಾರಾಯಣದ ರೂಪದಲ್ಲಿ ಹೊರಗಿನಿಂದ ಪ್ರದಕ್ಷಿಣೆ ಹಾಕುವರು. ಕೆಲವರು ಸತ್ಸಂಗದಲ್ಲಿ ಕುಳಿತು ಶ್ರವಣ ನಿಮಿತ್ತವಾಗಿ ಮಂದಿರದಲ್ಲಿಯ ತಂಪಾದ ನೆರಳನ್ನು ಸೇವಿಸುವರು. ಏಕತೆ ಅವಧಾನಾಚ ಪುರ विडा पाऊड भीतरा देवूनी रिगती गाभारा
ಅರ್ಥಜ್ಞಾನಾಚ ಕೆಲವರು ಸಂಪೂರ್ಣ ಅವಧಾನವೆಂಬುದನ್ನು ತೆಗೆದುಕೊಂಡು ತಾಂಬೂಲು ಕಾಣಿಕೆಗಳನ್ನು ಪ್ರವೇಶಿಸುವರು ಗರ್ಭ ಮಂದಿರವನ್ನು. ಅರ್ಥಜ್ಞಾನದ ಕೆಲವರು ಸಂಪೂರ್ಣವಾಗಿ ಅವಧಾನವೆಂಬ ತಾಂಬೂಲು ಕಾಣಿಕೆಗಳನ್ನು ತೆಗೆದುಕೊಂಡು ಅರ್ಥಜ್ಞಾನವೆಂಬ ಗರ್ಭ ಮಂದಿರವನ್ನು ಪ್ರವೇಶಿಸುವರು. ತೇ ನಿಜಬೋಧೆ ಉರಾವುರಿ ಭೇಟತಿ ಆತ್ಮಯ ಶ್ರೀಹರಿ ಪರಿಮೋಕ್ಷ ಪ್ರಾಸಾದಿ ಸರಿ ಸರ್ವಾಹಿಯಾಥಿ. ಆತ್ಮಬೋಧದಿಂದ ಶೀಘ್ರದಲ್ಲಿಯೇ ಅವರು ಆತ್ಮಸ್ವರೂಪಿ ಶ್ರೀಹರಿಯನ್ನು ಭೇಟಿಯಾಗುವರು. ಆದರೆ ಮೋಕ್ಷ ಪ್ರಾಸಾದದಲ್ಲಿ ಅವರೆಲ್ಲರೂ ಸಮಾನರೇ ಆಗಿರುವರು. ಆತ್ಮಬೋಧದಿಂದ ಅವರು ಶೀಘ್ರದಲ್ಲಿಯೇ ಆತ್ಮಸ್ವರೂಪಿ ಶ್ರೀಹರಿಯನ್ನು ಭೇಟಿಯಾಗುವರು, ಅರ್ಥಾತ್ ದರ್ಶನ ಮಾಡುವರು. ಆದರೆ ಮೋಕ್ಷ ಪ್ರಾಸಾದದಲ್ಲಿ ಅವರೆಲ್ಲರೂ ಸಮಾನರಾಗಿರುತ್ತಾರೆ. ಸಮರ್ಥಾಚಿಯೇ ಪಂಕ್ತಿ ಭೋಜನೆ ತಳಿಲ್ಯಾ ವರಿಲ್ಯಾ ಏಕ ಪಕ್ವಾನ್ನೇ ದೇವಿ ಶ್ರವಣೆ ಅರ್ಥೆ ಪಠಣೆ ಮೋಕ್ಷುಚಿಲಾಭೆ. ಶ್ರೇಷ್ಠರ ಪಂಕ್ತಿ ಭೋಜನದಲ್ಲಿ ಉಚ್ಚ ನೀಚರಿಗೆ ಒಂದೇ ಪಕ್ವಾನ್ನವಲ್ಲಿ, ಅದರಂತೆ ಶ್ರವಣಾರ್ಥ ಪಠಣಗಳಲ್ಲಿ ಮೋಕ್ಷಲಾಭವು ಒಂದೇ ಆಗಿರುವುದು. ಶ್ರೇಷ್ಠರ ಪಂಕ್ತಿ ಭೋಜನದಲ್ಲಿ ಅರ್ಥಾತ್ ಶ್ರೀಮಂತರ ಮನೆಯ ಪಂಕ್ತಿ ಭೋಜನದಲ್ಲಿ ಆಮಂತ್ರಿತ ಉಚ್ಚ ನೀಚರಿಗೆ ಒಂದೇ ಪ್ರಕಾರದ ಪಕ್ವಾನ್ನವಿರುವುದು. ಅದರಂತೆ ಭಗವದ್ಗೀತೆಯ ಶ್ರವಣ ಅರ್ಥಚಿಂತನೆ ಅಥವಾ ಪಠಣಗಳಲ್ಲಿ ಮೋಕ್ಷವೆಂಬ ಲಾಭವು ಒಂದೇ ಆಗಿರುವುದು. ಐಸಾ ಗೀತಾ ವೈಷ್ಣವ ಪ್ರಾಸಾದು 18వ ಅಧ್ಯಾಯ ಕಳಸು ವಿಷದು ಮ್ಯಾ ಮಣಿತಲಾಹ ಭೇದು ಜಾಣೋ ನಿಯಾ. ಇಂಥ ಗೀತಾ ವಿಷ್ಣು ಮಂದಿರವು 18ನೇ ಅಧ್ಯಾಯ ಪ್ರಶಸ್ತ ಕಳಸವು ತಿಳಿದಿರುವುದರಿಂದಲೇ ಈ ಮರ್ಮವು ನಾನು ಹೇಳಿರುವುದು. ಇಂಥ ಭಗವದ್ಗೀತೆ ಎಂಬ ವಿಷ್ಣು ಮಂದಿರವಿದ್ದು, ಅರ್ಥಾತ್ ಭಗವದ್ಭಕ್ತರಿಗೆ ಭಗವದ್ಗೀತೆಯು ಮಂದಿರ ಸ್ವರೂಪವಾಗಿದ್ದು 18ನೇ ಅಧ್ಯಾಯವು ಅದರ ಪ್ರಶಸ್ತ ಹಾಗೂ ಸುಂದರವಾದ ಕಳಸ ಸ್ವರೂಪವಾಗಿರುತ್ತದೆ, ಅರ್ಥಾತ್ ಕಳಸವಾಗಿರುತ್ತದೆ. ಈ ಮರ್ಮ ತಿಳಿದಿರುವುದರಿಂದಲೇ ನಾನು ಈ ರೀತಿಯಾಗಿ ಹೇಳಿರುವುದು. ಆತ ಸಪ್ತದಶ ಪಾಠಿ ಅಧ್ಯಾಯ ಕೈಸೇನಿ ಉಠಿ ತೋ ಸಂಬಂಧು ಸಾಂಗೋ ದಿಥಿ ದಿಸೆ ತೈಸಾ. ಈಗ 17ರ ಮುಂದೆ ಈ ಅಧ್ಯಾಯ ಹೇಗೆ ಬಂದಿದೆ ಆ ಸಂಬಂಧವಿಲ್ಲಿ ಹೇಳಲಾಗಿದೆ, ಕಣ್ಣಿಗೆ ಕಾಣುವಂತೆ. ಈಗ 17ನೇ ಅಧ್ಯಾಯದ ಮುಂದೆ ಈ ಅಧ್ಯಾಯ ಹೇಗೆ ಬಂದಿದೆ ಎಂಬ ವಿಷಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಣ್ಣಿಗೆ ಕಾಣುವಂತೆ ಇದರಲ್ಲಿ ಹೇಳಲಾಗಿದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.